ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಏನೇ ಆಗಲಿ ಈ ಮೂರು ವಿಗ್ರಹವನ್ನು ಯಾವ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಬೇಡಿ ಅಂತ ಹೇಳ್ಕೊಂಡು, ಈ ಮೂರು ವಿಗ್ರಹವನ್ನು ದೇವರ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಡತನ ಬರುತ್ತೆ, ಅದರ ಜೊತೆಗೆ ದಾರಿದ್ರ್ಯ ಬರುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ವಿಗ್ರಹವನ್ನು ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನೋಡಿ, ಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುವನ್ನು ನೀವು ದೇವರ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಿದರೆ, ದೇವರ ಮನೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಪೂಜನೀಯ ಅಲ್ವಾ. ನಮಗೆ ನೆಮ್ಮದಿ ಬೇಕು ಅಂತ ಹೇಳಿದರೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ನೋಡಿ, ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಹೇಳಿದರೆ ದೇವರ ಕೋಣೆಗೆ ಅಥವಾ ದೇವರ ಮುಂದೆ ಹೋಗಿ ಕೂತ್ಕೊಳ್ತೇವೆ. ಅಲ್ಲಿ ಕೆಲವೊಂದು ವಸ್ತುವನ್ನು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ದೇವರ ಮನೆಯಲ್ಲಿ ದೇವರ ಶಕ್ತಿ ಬಿಟ್ಟು ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಆಯಿತಾ, ನೀವು ಬ್ಯಾಚುಲರ್ ಆಗಿದ್ರೂ ಕೂಡ ಒಂದು ಆದರೂ ದೇವರ ಫೋಟೋವನ್ನು ತಂದು ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ದೊಡ್ಡದಾಗಲಿ ಚಿಕ್ಕದಾಗಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಕೋಣೆ ಅಥವಾ ದೇವರಿಗೆ ಅಂತ ಹೇಳ್ಕೊಂಡು ಒಂದು ಜಾಗ ಇರಲೇಬೇಕು. ಒಂದು ಸಲ ಆಲೋಚನೆ ಮಾಡಿ, ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೂ ಜಗಳನೇ ಆಗ್ತಾ ಇಲ್ವಾ, ಅಥವಾ ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿಯಲ್ಲೇ ಇರ್ತೀರಾ, ಅಥವಾ ಯಾವತ್ತೂ ಯಾವ ಕಾರಣಕ್ಕೂ ಕೂಡ ಹಣಕಾಸಿನ ಸಮಸ್ಯೆ ಬರಲಿಲ್ವಾ, ಅಥವಾ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಯಲ್ಲಿ ಯಾವ ತೊಂದರೆ ಕೂಡ ಇಲ್ಲದೆ ಖುಷಿಯಾಗಿದ್ದೀರಾ ಅಂತ ಹೇಳ್ಕೊಂಡು, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈ ವಸ್ತುವನ್ನು ಇಟ್ಟ ನಂತರ ಕೂಡ ನಿಮ್ಮ ಮನೆಯಲ್ಲಿ ಯಾವತ್ತೂ ಖುಷಿ ಇದೆ, ನಮಗೆ ಏನು ತೊಂದರೆ ಬರಲಿಲ್ಲ, ನಾವು ಚೆನ್ನಾಗೇ ಇದ್ದೇವೆ, ನಮ್ಮ ಹತ್ರ ಬೇಕಾದಷ್ಟು ಹಣ ಉಂಟು ಅಂತ ಹೇಳ್ಕೊಂಡು ಹೇಳುವವರು, ಅಥವಾ ನಮಗೆ ಬೇಕಾದಷ್ಟು ನೆಮ್ಮದಿ ಉಂಟು, ಮನೆಯಲ್ಲಿ ಒಂದು ದಿನ ಕೂಡ ಗಲಾಟೆ ಆಗೋದಿಲ್ಲ ಅನ್ನುವರು ಈ ವಸ್ತುವನ್ನು ತೆಗೆಯುವ ಅಗತ್ಯ ಇಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ತೊಂದರೆ ಬರ್ತಾ ಉಂಟು ಅಂತ ತಿಳ್ಕೊಂಡಾದ್ರೆ ದಯವಿಟ್ಟು ಈ ವಸ್ತುಗಳನ್ನು ತೆಗೆದು ಹಾಕಿ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದಾರಂತೆ. ಅದು ಯಾವ ಮಾತು ಅಂತ ಹೇಳಿದರೆ ನಾನು ಹೇಳ್ತೇನೆ ನೋಡಿ. ಅವರ ಹೇಳಿದ ಮಾತನ್ನು ಶ್ರೀಕೃಷ್ಣ ಹೇಳಿದ್ದಾರೆ. ಏನಂತ ಹೇಳಿದರೆ, ಕಲಿಯುಗದಲ್ಲಿ ಮನುಷ್ಯರು ಕೆಲವೊಂದು ಅಶುದ್ಧ ವಸ್ತುಗಳನ್ನು ಧಾರ್ಮಿಕ ವಸ್ತು ಎಂದು ಅದರ ಪೂಜೆ ಮಾಡುತ್ತಾರೆ, ಆದರೆ ಶಾಸ್ತ್ರದಲ್ಲಿ ಅದು ವರ್ಜಿತ ಎನ್ನಲಾಗಿದೆ. ಈ ಭವಿಷ್ಯವನ್ನುಂಟಲ್ಲ ಶ್ರೀಕೃಷ್ಣ ಮೊದಲೇ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನಮಗೆ ಗೊತ್ತೇ ಇರುವುದಿಲ್ಲ ಯಾವ ವಸ್ತು ದೇವರ ಮನೆಯಲ್ಲಿ ಇರಬಾರ್ದು, ದೇವರ ಮನೆಯಲ್ಲಿ ಯಾವ ವಸ್ತು ಇರಬೇಕು ಅಂತ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲಾದರೂ ಹೋಗ್ತೇವೆ ನೋಡಿ ದೇವಸ್ಥಾನಕ್ಕಾಗಲಿ ಅಥವಾ ಯಾವುದಾದ್ರೂ ಕ್ಷೇತ್ರಗಳಿಗೆ, ಅಲ್ಲಿಗೆ ಹೋಗ್ತೇವೆ, ಎಲ್ಲ ವಸ್ತುಗಳನ್ನು ತಂದು ನಾವು ದೇವರ ಮನೆಯಲ್ಲಿ ಇಡ್ತೇವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಉಂಟಲ್ಲ ನೆಮ್ಮದಿ ಹಾಳಾಗುತ್ತೆ, ಮನೆಯಲ್ಲಿ ಲಕ್ಷ್ಮಿ ಕೂಡ ನೆಲೆಸೋದಿಲ್ಲ, ಮನೆಯಲ್ಲಿ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದರಿದ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಕೂಡು ಕುಟುಂಬ ಆದರೂ ಕೂಡ ಅದು ಒಡೆದು ಹೋಗುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಸದಾ ನಿಮ್ಮ ಮನೆಯಲ್ಲಿ ಕಲಹ, ಕಿರಿಕಿರಿ, ಜಗಳ ನಡೀತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಇವಾಗ ಕಡ್ಡಾಯವಾಗಿ ಯಾವ ವಸ್ತುವನ್ನು ದೇವರ ಮನೆಯಲ್ಲಿ ಇಡ್ಲೇಬೇಕು ಅಂತ ಹೇಳ್ಕೊಂಡು ನಾನು ಫಸ್ಟಿಗೆ ಹೇಳ್ತೇನೆ, ಆಮೇಲೆ ಒಂದೊಂದೇ ಹೇಳ್ತಾ ಹೋಗ್ತೇನೆ ಯಾವ್ದು ಇರಬಾರ್ದು ಯಾವ್ದು ಇರಬಾರ್ದು ಅಂತ ಹೇಳ್ಕೊಂಡು. ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ವಸ್ತುಗಳನ್ನು ಇಡಲೇಬೇಕು. ಇವಾಗ ಮೊದಲೇದಾಗಿ ಏನಂತ ಹೇಳಿದ್ರೆ ದೀಪದ ವಿಷಯಕ್ಕೆ ಬರುವ. ನಾವು ಉಂಟಲ್ಲ ಸರ್ವಶ್ರೇಷ್ಠ ದೀಪ ಅಂತ ಹೇಳಿದ್ರೆ ಮಣ್ಣಿನ ದೀಪ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಮಣ್ಣಿನ ಹಣತೆಯಲ್ಲಿ ನಾವು ದೇವರಿಗೆ ದೀಪ ಇಟ್ಟರೆ ಅಂದ್ರೆ ಅದು ಪೃಥ್ವಿ ತತ್ವ ಭೂತತ್ವವನ್ನು ಹೊಂದಿರುತ್ತೆ ಆಯ್ತಾ. ಆದ್ರಿಂದ ಉಂಟಲ್ಲ ಆ ದೀಪವನ್ನು ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ನಮ್ಗೆ ಮಣ್ಣಿನ ದೀಪದಿಂದ ಅಂದ್ರೆ ಮಣ್ಣಿನ ಹಣತೆಯಿಂದ ದೀಪವನ್ನು ಪ್ರತಿದಿನ ಇಡ್ಲಿಕ್ಕೆ ಆಗುದಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಾವು ಒಂದು ಸಲ ಹಚ್ಚಿದ ದೀಪ ಅಂದ್ರೆ ಒಂದು ಸಲ ಮಣ್ಣಿನ ದೀಪದಲ್ಲಿ ಹಣತೆಯಲ್ಲಿ ದೀಪ ಹಚ್ಚಿದ್ರೆ ಮಾರನೇ ದಿವಸ ಕೂಡ ಅದೇ ಹಣತೆಯನ್ನು ಉಪಯೋಗಿಸುವ ಹಾಗೆ ಇಲ್ಲ. ಮನೆ ಒಳಗಡೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಿದಾದ್ರೆ ನೀವು ಪ್ರತಿ ದಿನ ಹಣತೆಯನ್ನು ಚೇಂಜ್ ಮಾಡ್ತಾ ಇರಬೇಕು. ಇವಾಗ ಮನೆಯ ಹೊರಗಡೆ ಹಣತೆಯ ದೀಪ ಅಂದ್ರೆ ಮಣ್ಣಿನ ಹಣತೆಯ ದೀಪ ಇಟ್ಟರೆ ಅದನ್ನೇ ಯೂಸ್ ಮಾಡ್ಬೋದು. ಆದ್ರೆ ದೇವರ ಕೋಣೆಯಲ್ಲಿ ದಿನಕ್ಕೆ ಒಂದೊಂದು ಹಣತೆಯಿಂದ ಹಚ್ಚಬೇಕಾಗತ್ತೆ, ಅದು ನಮಗೆ ಕಷ್ಟ ಆಗುತ್ತೆ. ಆದ್ರಿಂದ ನಾವು ಅದನ್ನು ಹಚ್ಚಲಿಕ್ಕೆ ಹೋಗುದಿಲ್ಲ. ಎರಡನೇದು ಏನಂತ ಹೇಳಿದ್ರೆ, ನೀವು ತಾಮ್ರದ ದೀಪ ಅಥವಾ ಹಿತ್ತಾಳೆಯ ದೀಪ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅದರ ಜೊತೆಗೆ ಶುಭ ಕಾರ್ಯಕ್ರಮ ಇದ್ರೆ ಅಥವಾ ಮನೆಯಲ್ಲಿ ಹಬ್ಬ ಇದ್ರೆ ಏನಾದರೂ ಇದ್ರೆ ಫಂಕ್ಷನ್ಗಳೆಲ್ಲ ಇದ್ರೆ ಉಂಟಲ್ಲ ಮನೆಯಲ್ಲಿ ಬೆಳ್ಳಿಯ ದೀಪವನ್ನು ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಉಂಟಲ್ಲ ದೇವರ ಜಾಗ ಅಂತ ಹೇಳ್ಕೊಂಡು ಒಂದು ಮಾಡಿರ್ತೀರ, ಅಥವಾ ಕೆಲವರಿಗೆ ದೇವರ ಕೋಣೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಬಾಡಿಗೆ ಮನೆಯಲ್ಲಿ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಕೋಣೆ ಇರುವುದಿಲ್ಲ. ಎಲ್ಲಾ ಜಾತಿಯ ಜನರು ಬರ್ತಾರೆ ಅಂತ ಹೇಳ್ಕೊಂಡು ಅವರು ಮಾಡುವುದೇ ಇಲ್ಲ, ದೇವರ ಕೋಣೆ ಇರುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಜಾತಿಯವರು ದೇವರದ್ದು ಕೋಣೆಯನ್ನ ಯೂಸ್ ಮಾಡುವುದಿಲ್ಲಲ್ಲ, ಆದ ಕಾರಣಕ್ಕೆ. ಆದ್ರಿಂದ ನೀವು ಯಾವ ಜಾಗದಲ್ಲಿ ಬೇಕಾದ್ರೆ ದೇವರನ್ನು ಇಟ್ಟಿಡಿ. ಆ ಜಾಗದಲ್ಲಿ ಏನ್ ಬರಿಬೇಕು ಅಂತ ಹೇಳಿದ್ರೆ ಸ್ವಸ್ತಿಕ್ ಅನ್ನು ಬರೆಯುವುದನ್ನು ಮರಿಬೇಡಿ. ಮತ್ತೆ ಎರಡನೇದು ಏನಂತ ಹೇಳಿದ್ರೆ, ನಿಮ್ಗೆ ಹಿಂದಿನಿಂದಲೂ ಕಲಶ ಇಡುವ ಪದ್ಧತಿ ಇದ್ರೆ ಆಯ್ತಾ, ಎಲ್ಲರ ಮನೆಗೆ ಕೂಡ ಇರುವುದಿಲ್ಲ ಈ ಪದ್ಧತಿ ಆಯ್ತಾ. ತೆಂಗಿನಕಾಯಿ ಅಂದ್ರೆ ಕಲಶ ಇಡ್ತಾರೆ ನೋಡಿ, ಕಲಶದಲ್ಲಿ ತೆಂಗಿನಕಾಯಿ ಇಟ್ಟು ಅದರಲ್ಲಿ ಪೂಜೆ ಮಾಡುದು ಎಲ್ಲರಿಗೂ ಕೂಡ ಶಾಸ್ತ್ರ ಇಲ್ಲ.
ಒಂದು ವೇಳೆ ನಿಮಗೆ ಆ ಶಾಸ್ತ್ರ ಇದ್ದರೆ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಹಿಂದಿನಿಂದ ಅಂದರೆ ನಿಮ್ಮ ಅಮ್ಮ ಮಾಡ್ತಾ ಇದ್ರು, ನಿಮ್ಮ ಅತ್ತೆ ಮಾಡ್ತಾ ಇದ್ರು, ನಿಮ್ಮ ಅಜ್ಜಿ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು ಹೇಳಿದ್ರೆ ಅದನ್ನು ಯಾವ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬೇಡಿ. ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದಿಲ್ಲ, ಸಂಪ್ರದಾಯ ನಮಗೆ ಇಲ್ಲ ಅಂತ ಹೇಳ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡುವ ಅಗತ್ಯ ಇಲ್ಲ. ನೀವು ಒಂದು ಮಾಡಲಿಕ್ಕೆ ಹೋಗಿ ಇನ್ನೊಂದು ಮಾಡಲಿಕ್ಕೆ ಹೋಗ್ಬೇಡಿ. ಅಂದರೆ ಏನೋ ಮಾಡಲಿಕ್ಕೆ ಹೋಗುದು, ನಮಗೆ ಒಳ್ಳೇದಾಗ್ತದೆ. ಎಲ್ಲರೂ ಮನೆಯಲ್ಲಿ ಕಲಶ ಇಟ್ಟು ಪೂಜೆ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ಶುಕ್ರವಾರ ಕಲಶ ಇಟ್ಟು ಪೂಜೆ ಇರ್ತಾರೆ. ನಮಗೂ ಕೂಡ ಹಾಗೆ ಮಾಡಿದ್ರೆ ನಮಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಉಂಟಲ್ಲ. ನಮ್ಗೆ ಆ ಪದ್ಧತಿ ಇಲ್ಲದಿದ್ರೂ ಕೂಡ ನಾವು ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದರಿದ್ರ ಜಾಸ್ತಿ ಆಗುತ್ತೆ, ಕಷ್ಟ ಜಾಸ್ತಿ ಆಗುತ್ತೆ. ಆದ್ರಿಂದ ನಿಮಗೆ ಪದ್ಧತಿ ಇದ್ರೆ ಮಾತ್ರ ಕಲಶ ಇಟ್ಟು ಪೂಜೆ ಮಾಡುವ ಅಭ್ಯಾಸ ಇಟ್ಕೊಳ್ಳಿ. ಎರಡನೇದೇನಂತ ಹೇಳಿದ್ರೆ ಮನೆಯಲ್ಲಿ ಶಂಖ ಇದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಮನೆಯಲ್ಲಿ ಒಂದು ಶಂಖವನ್ನು ತಂದು ಇಟ್ಕೊಳ್ಳಿ. ನಾಲ್ಕನೇದೇನಂತ ಹೇಳಿದ್ರೆ ಗಂಟೆ ಎಲ್ಲರ ಮನೆಯಲ್ಲಿ ಕೂಡ ಇರ್ಬೇಕು, ದೇವರ ಕೋಣೆಯಲ್ಲಿ ಇರ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನೋಡಿ. ಈ ಗಂಟೆ ಏನಾದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವ ಉಂಟಲ್ಲ ನಕಾರಾತ್ಮಕತೆ ಹೋಗಿ, ಅಂದ್ರೆ ಕೆಟ್ಟ ಶಕ್ತಿಗಳು ಹೋಗಿ, ಅಥವಾ ನೆಗೆಟಿವಿಟಿ ಇದ್ರೆ ಅದು ಮನೆಯಿಂದ ಹೊರಗಡೆ ಹೋಗಿ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ, ಅಥವಾ ದೈವಿ ಶಕ್ತಿ ಇರುತ್ತೆ, ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಎಲ್ಲರೂ ಕೂಡ ಒಂದು ಚಿಕ್ಕ ಗಂಟೆಯನ್ನಾದ್ರೂ ತಂದು ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಐದನೇದೇನಂತ ಹೇಳಿದ್ರೆ ಗೋಮತಿ ಚಕ್ರ ಕೂಡ ದೇವರ ಕೋಣೆಯಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಕೂಡ ನಿಮ್ಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನೀರು ತುಂಬಿದ ತಂಬಿಗೆ ಅಥವಾ ಕಲಶವನ್ನು ದೇವರ ಮನೆಯಲ್ಲಿ ಇಡ್ಲೇಬೇಕು ಆಯ್ತಾ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಏಳನೇದು, ನೀವು ಶಿವಲಿಂಗವನ್ನು ಪೂಜೆ ಮಾಡುವವರು ಅಥವಾ ಶಿವಭಕ್ತರಾಗಿದ್ರೆ ಲಿಂಗವನ್ನು ಇಟ್ಟು ಪೂಜೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಡಬೇಕು, ಅದನ್ನು ಬಿಟ್ಟು ಯಾವುದು ದಿಕ್ಕಿನಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ನೀವು ಲಿಂಗ ಪೂಜೆ ಮಾಡುವವರಾಗಿದ್ರೆ ಅಂದ್ರೆ ಶಿವಲಿಂಗ ಪೂಜೆ ಮಾಡುವವರಾಗಿದ್ರೆ ಪೂರ್ವ ಅಥವಾ ಉತ್ತರದ ದಿಕ್ಕಿನಲ್ಲಿ ಮಾತ್ರ ಲಿಂಗವನ್ನು ಇಡಿ. ಮತ್ತೆ ಆದಷ್ಟು ಆ ಜಾಗವನ್ನು ಶುದ್ಧವಾಗಿ ಇರುವ ಹಾಗೆ ನೋಡ್ಕೊಳ್ಳಿ, ಯಾವುದು ಕೂಡ ಗಲೀಜಿರದೆ ಇರುವ ಹಾಗೆ ನೋಡ್ಕೊಳ್ಬೇಕು. ಇವಾಗ ಏಳನೇದೇನಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ನಿಮ್ಗೆ ಮನೆ ದೇವರು ಅಥವಾ ಕುಲದೇವರು ಅಂತ ಹೇಳ್ಕೊಂಡು ಇರ್ತಾರೆ. ಅವರ ಫೋಟೋ ಅಥವಾ ವಿಗ್ರಹವನ್ನು ಇಡುವುದಾದ್ರೆ ಅದನ್ನು ಖಂಡಿತ ಇಡ್ಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ತಾಯಿಯ ರೀತಿ ಸಲಹೆ ಮಾಡುವುದು ನಮ್ಮ ಕುಲದೇವರು ಅಥವಾ ನಮ್ಮ ಮನೆ ದೇವರು. ಬೇರೆ ದೇವರೆಲ್ಲ ಬೇರೆ ತರ. ಅಂದ್ರೆ ಇವಾಗ ನಿಮ್ಗೆ ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ, ಅಜ್ಜ ಹಾಗೆಲ್ಲ ಇರ್ತಾರೆ ನೋಡಿ, ಅಂತವರೆಲ್ಲ ಬೇರೆ ದೇವತೆಗಳಿಗೆ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಆದ್ರೆ ನಮ್ಮ ಹೆತ್ತ ತಾಯಿ ನಮ್ಮನ್ನು ಯಾವ ರೀತಿ ಆಸೆ ಮಾಡ್ತಾರೆ ನೋಡಿ, ಆ ರೀತಿಯಲ್ಲಿ ಬೇರೆ ಯಾರು ಕೂಡ ಆಸೆ ಮಾಡುವುದಿಲ್ಲ. ಅದೇ ರೀತಿ ನಮ್ಮ ಹೆತ್ತ ತಾಯಿ ಆಸೆ ಮಾಡುವ ರೀತಿಯಲ್ಲಿ ನಮ್ಮ ಕುಲದೇವರು ಅಥವಾ ನಮ್ಮ ಮನೆ ದೇವರು ನಮ್ಮನ್ನು ಆಸೆ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಕೈ ಬಿಡುವುದಿಲ್ಲ. ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮನ್ನು ಎತ್ತಲಿಕ್ಕೆ ನೋಡ್ತಾರೆ, ಕಷ್ಟದಿಂದ ಮೇಲೆ ಬರುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಯಾವ ದೇವರನ್ನು ಬೇಕಾದ್ರೆ ನಿಮ್ಗೆ, ಆದ್ರೆ ಫಸ್ಟ್ ನಿಮ್ಗೆ ಆದ್ಯತೆ ಕೊಡ್ಬೇಕಾಗಿತ್ತು ಏನಂತ ಹೇಳಿದ್ರೆ ನಿಮ್ಮ ಕುಲದೇವರಿಗೆ ಅಥವಾ ಮನೆ ದೇವರಿಗೆ. ಅದೊಂದು ಮರಿಲಿಕ್ಕೆ ಹೋಗ್ಬೇಡಿ. ಆ ಫೋಟೋವನ್ನು ಅಥವಾ ವಿಗ್ರಹವನ್ನು ಪೂಜೆ ಮಾಡಲೇಬೇಕು. ಪ್ರತಿಯೊಬ್ಬರ ದೇವರ ಮನೆಯಲ್ಲೂ ಕೂಡ ನಿಮ್ಮ ಕುಲದೇವರು ಅಥವಾ ಮನೆ ದೇವರ ಫೋಟೋ ಇರಲೇಬೇಕು. ಇವಾಗ ದೇವರ ಮನೆಯಲ್ಲಿ ಯಾವ ವಸ್ತು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ಗಣೇಶನ ವಿಗ್ರಹ ಅಂತ ಹೇಳಿದ ಕೂಡಲೇ ಗಣೇಶನ ವಿಗ್ರಹ ಇಡಬಾರ್ದಾ ಅಂತ ಹೇಳ್ಕೊಂಡು, ಖಂಡಿತ 2 ಗಣೇಶನ ವಿಗ್ರಹ ಇಟ್ಟರೆ ತುಂಬಾ ಒಳ್ಳೇದಾಗುತ್ತೆ, ಮನೆಗೆ ಒಳ್ಳೇದಾಗುತ್ತೆ, ಸುಖ ಶಾಂತಿ ಎಲ್ಲದೂ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ಗಣೇಶನ ವಿಗ್ರಹವನ್ನು ಯಾವ ಕಾರಣಕ್ಕೂ ಕೂಡ ಬೆಸ ಸಂಖ್ಯೆಯಲ್ಲಿ ಇಡಲೇಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ಗಣೇಶನ ವಿಗ್ರಹ ಇದೆ ನೋಡಿ, ಅಂತಹ ಮನೆ ಯಾವತ್ತೂ ಕೂಡ ಏಳಿಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಬೆಸ ಸಂಖ್ಯೆ ಅಂತ ಹೇಳಿದ್ರೆ 3, 5 ಆಯ್ತಾ, ಅಂದ್ರೆ ಜೋಡಿ ಬರ್ದೇ ಇರುತ್ತೆ ನೋಡಿ, ಅಂತಹದನ್ನು ಬೆಸ ಸಂಖ್ಯೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಜೋಡಿ ಇದ್ರೆ ಅದಕ್ಕೆ ಸಮ ಸಂಖ್ಯೆ, ಜೋಡಿ ಬಿಟ್ಟು ಬರೋದನ್ನು ಬೆಸ ಸಂಖ್ಯೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಯಾವ ಕಾರಣಕ್ಕೂ ಕೂಡ ಬೆಸ ಸಂಖ್ಯೆಯಲ್ಲಿ ಬರುವ ಹಾಗೆ ಗಣೇಶನ ವಿಗ್ರಹವನ್ನು ಇಡ್ಲೇಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈಗ ದೇವರ ಮನೆಯಲ್ಲಿ 3 ಗಣೇಶನ ವಿಗ್ರಹ ಉಂಟು ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ನಿಮ್ಮ ಮನೆ ಯಾವತ್ತೂ ಕೂಡ ಏಳಿಗೆ ಆಗುದಿಲ್ಲ, ನಿಮ್ಗೆ ಒಳ್ಳೇದಾಗುವುದು ಕೂಡ ಇಲ್ಲ. ವೇಳೆ ನಮ್ಗೆ ಅದನ್ನು ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ, ನಮ್ಗೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಥವಾ ಹೊರಗಡೆ ಹಾಕ್ಲಿಕ್ಕೆ ಆಗುದಿಲ್ಲ, ವಿಸರ್ಜನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡಾದ್ರೆ ದೇವರ ಕೋಣೆಯಲ್ಲಿ 2 ವಿಗ್ರಹವನ್ನು ಇಟ್ಟು ಇನ್ನೊಂದು ವಿಗ್ರಹವನ್ನು ಮನೆಯಲ್ಲಿ ಬೇರೆ ಕಡೆ ಯಾವುದಾದ್ರೂ ಇಡಿ ಆಯ್ತಾ. ಅದನ್ನು ಬಿಟ್ಟು ಉಂಟಲ್ಲ ದೇವರ ಮನೆಯಲ್ಲೇ ಒಟ್ಟಿಗೆ ಇಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ಎರಡನೇದೇನಂತ ಹೇಳಿದ್ರೆ, ನಾವು ದೇವರ ಮನೆಯಲ್ಲಿ ಅಕ್ಕಿಯನ್ನು ಇಡ್ತೇವೆ ಅಥವಾ ಅಕ್ಷತೆಯನ್ನು ಇಡ್ತೇವೆ. ಆದ್ರೆ ನಾವು ಮರ್ತು ಬಿಡ್ತೇವೆ ಕೆಲವು ಸಲ. ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಕ್ಕಿ ಇಟ್ಟಿದ್ದು ಅಥವಾ ಅಕ್ಷತೆ ಇಟ್ಟಿದ್ದು ಹಾಗೆ ಬಿಟ್ಟು ಬಿಡ್ತೇವೆ ಆಯ್ತಾ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗೆ ಇಟ್ಟರು ಕೂಡ ನಿಮ್ಗೆ ಒಳ್ಳೇದಾಗುದಿಲ್ಲ ಮನೆಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಒಡೆದ ಅಕ್ಕಿಯ ಅಕ್ಷತೆ ಆಗ್ಲಿ ಅಥವಾ ಒಡೆದ ಅಕ್ಕಿಯನ್ನು ನೀವು ದೇವರ ಮನೆಯಲ್ಲಿ ಇಟ್ಟರು ಕೂಡ ಒಳ್ಳೇದಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ.
ನೀವು ಕಲಶದ ಕೆಳಗಡೆ ಆಗಿರಲಿ ಅಥವಾ ದೇವರ ವಿಗ್ರಹದ ಕೆಳಗಡೆ ಆಗಲಿ ಅಕ್ಕಿಯನ್ನು ಹಾಕಿದರೆ ದಯವಿಟ್ಟು ಅದನ್ನು ವಾರಕ್ಕೆ ಒಮ್ಮೆ ಆದರೂ ಬದಲಾಯಿಸಿ. ಇಲ್ಲಿ ಮತ್ತೆ ಅದು ಒಡೆದಿರುವ ಅಕ್ಕಿಯನ್ನು ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸಂಸಾರ ಕೂಡ ಒಡೆದು ಹೋಗುತ್ತೆ, ನಿಮ್ಮ ಜೀವನ ಕೂಡ ಒಡೆದು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಿಟ್ಟು ತೀರಿಕೊಂಡವರ ಫೋಟೋವನ್ನು ದೇವರ ಮನೆಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಆಯ್ತಾ. ದೇವರ ಜಾಗವನ್ನು ಅಂದರೆ ದೇವರು ಮಾತ್ರ ಇರಲಿ, ಅದನ್ನು ಬಿಟ್ಟು ನಾವು ತೀರ್ಕೊಂಡವರ ಫೋಟೋ ದೇವರ ಮನೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ, ನಿಮ್ಮ ಮನೆಯ ಕುಲದೇವರು ಅಥವಾ ಮನೆ ದೇವರು ಆ ಜಾಗದಲ್ಲಿ ಇರಲಿಕ್ಕೆ ಇಷ್ಟಪಡುವುದಿಲ್ಲ. ಮನೆ ದೇವರು ಅಥವಾ ಕುಲದೇವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ, ಮನೆಯಲ್ಲಿ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ದೇವರಿಗೆ ಅಗರಬತ್ತಿ ಅಥವಾ ಧೂಪ ಆಗಲಿ ಅಥವಾ ದೀಪವಾಗಲಿ ತೋರಿಸ್ತೀರ ನೋಡಿ, ಅದೇ ದೀಪವನ್ನು ಕೂಡ ನೀವು ತೀರ್ಕೊಂಡವ್ರದ್ದು ಫೋಟೋಗೆ ತೋರಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರಿಗಂತಲೇ ಸಪ್ರೇಟ್ ಆಗಿರಬೇಕು ನೀವು ಪೂಜೆ ಮಾಡುವಾಗ, ತೀರ್ಕೊಂಡವರಿಗೆ ಅಂತ ಹೇಳ್ಕೊಂಡೆ ಸಪ್ರೇಟ್ ಆಗಿರಬೇಕು. ನೀವು ಬೇಕಾದರೆ ದಕ್ಷಿಣದ ದಿಕ್ಕಿನಲ್ಲಿ ತೀರಿಕೊಂಡವರ ಫೋಟೋ ಇಟ್ಕೊಂಡು ಬೇಕಾದರೆ ನೀವು ಅದಕ್ಕೆ ಹೂವು ಹಾಕಿ ಅಥವಾ ದೀಪ ಇಡಿ ಅಥವಾ ಊದಿನ ಕಡ್ಡಿ ಹಾಕಿ ಏನು ಬೇಕಾದರೂ ಮಾಡಿ. ಆದರೆ ದೇವರಿಗೆ ಮಾಡುವಂಥದ್ದು ಯಾವುದು ಕೂಡ ಇವರಿಗೆ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 4ನೇದು ಆಯಿತಾ, ಕೆಲವರಿಗೆ ಕೋಪ ಬರ್ಬೋದು ನಾನು ಇದನ್ನು ಹೇಳುವಾಗ. ಆದರೆ ನಿಮಗೆ ಒಂದು ವೇಳೆ ಈ ಫೋಟೋವನ್ನು ಇಟ್ಟ ನಂತರ ನಿಮ್ಮ ಮನೆಗೆ ಏನಾದರೂ ತೊಂದರೆ ಆಗಿದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ಏನೂ ಕೂಡ ತೊಂದರೆ ಇಲ್ಲ, ನಾವು ಆರಾಮಾಗಿದ್ದೇವೆ, ಈ ಫೋಟೋ ಇಟ್ಟ ನಂತರ ನಾವು ಏಳಿಗೆ ಆಗಿದ್ದೇವೆ ಆಯಿತಾ. ಇವರ ಫೋಟೋಗೆ ಪೂಜೆ ಮಾಡಿದ ನಂತರವೇ ನಮಗೆ ತುಂಬ ಹಣ ಬಂದಿದೆ, ಜಗಳ ಇಲ್ಲ, ನೆಮ್ಮದಿಯಿಂದ ಇದ್ದೇವೆ, ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಎಲ್ಲರೂ ರ್ಯಾಂಕ್ ಬರ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಕಷ್ಟ ಅನ್ನೋದೇ ಇಲ್ಲ, ನಮ್ಮ ಮನೆಯೇ ಸ್ವರ್ಗ ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ, ಅದನ್ನು ನೀವು ದೇವರ ಮನೆಯಲ್ಲೇ ಇಟ್ಕೊಳ್ಳಿ. ಒಂದು ವೇಳೆ ತೊಂದರೆ ಬರ್ತಾ ಉಂಟು, ಈ ಫೋಟೋ ಇಟ್ಕೊಂಡ ನಂತರ ತೊಂದರೆ ಬರ್ತಾ ಉಂಟು, ನಮಗೆ ಅದು ಗೊತ್ತೇ ಆಗಲಿಲ್ಲ ಈ ಫೋಟೋ ನಂತರ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೊಂಡು, ಆದರೆ ದಯವಿಟ್ಟು ಆ ಫೋಟೋಗಳನ್ನು ತೆಗೆದು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಅದು ಯಾವ ಫೋಟೋ ಅಂತ ಹೇಳಿದರೆ ಸಾಧು ಸನ್ಯಾಸಿಗಳ ಫೋಟೋವನ್ನು ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ರಾಘವೇಂದ್ರ ಸ್ವಾಮಿಯ ಫೋಟೋ ಇಟ್ಟರೆ ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ ಆಯಿತಾ. ಆದರೆ ಬೇರೆ ಸಾಧು ಸನ್ಯಾಸಿಗಳ ಮೂರ್ತಿಯನ್ನಾಗಲಿ ಫೋಟೋವನ್ನಾಗಲಿ ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಕೂಡ ನಮ್ಮ ರೀತಿಯಲ್ಲಿ ಮನುಷ್ಯರೇ ಅಲ್ವಾ, ಅವರಿಗೆ ದೇವರ ಶಕ್ತಿ ಇರಬಹುದು, ಆದರೆ ಮನುಷ್ಯರೇ ತಾನೇ. ಆದ್ದರಿಂದ ಉಂಟಲ್ಲ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರು ಕೂಡ ಹೇಳ್ತಾರೆ ಏನಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯ ಫೋಟೋ ಕೂಡ ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು. ಆದರೆ ತುಂಬ ಜನರಿಗೆ ಏನಾಗಿತ್ತು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಯ ಫೋಟೋ ಇಟ್ಟ ನಂತರ ಅಥವಾ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇಟ್ಟಿದ ನಂತರ ಒಳ್ಳೆಯದಾಗಿದೆ ಆಯಿತಾ, ತುಂಬ ಜನರಿಗೆ ಒಳ್ಳೆಯದಾಗಿದೆ. ಆ ಕಾರಣದಿಂದ ನಿಮಗೆ ಆ ಥರ ಇಟ್ಟು ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ದಯವಿಟ್ಟು ತೆಗೀರಿ. ಏನು ತೊಂದರೆ ಆಗಲಿಲ್ಲ, ನಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಇಟ್ಟರೆ ದಯವಿಟ್ಟು ಪೂಜೆ ಮಾಡಿ ಆಯಿತಾ, ಏನು ಕೂಡ ಆಗೋದಿಲ್ಲ. ಆದರೆ ಬೇರೆ ಸಾಧು ಸನ್ಯಾಸಿಗಳದ್ದು ಫೋಟೋ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗ ನಮ್ಮದು ಕುಲದವರಾಗಿರಲಿ ಯಾರೇ ಬೇಕಾದರೆ ಆಗಲಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಸಾಧುಗಳು ಸಂತರು ಸನ್ಯಾಸಿಗಳು ಇರ್ತಾರೆ, ಅಂದರೆ ಸ್ವಾಮಿಗಳು ಗುರುಗಳು ಅಂತ ಹೇಳ್ಕೊಂಡು ಇದ್ದೇ ಇರ್ತಾರೆ. ಅಂಥವರ ಫೋಟೋವನ್ನು ನಾವು ದೇವರ ಮನೆ ಬಿಟ್ಟು ಹೊರಗಡೆಯಿಂದ ಬೇಕಾದರೆ ನಾವು ಗೋಡೆಯಲ್ಲಿ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಗುರುಗಳ ಫೋಟೋಗಳನ್ನು ಬೇಕಾದರೆ ಇಡ್ಬೋದು, ಆದರೆ ದೇವರ ಕೋಣೆಯಲ್ಲಿ ದೇವರಿಗೆ ಕೊಡುವ ಜಾಗವನ್ನು ಅವರಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು. ಇವಾಗ 5ನೇದು ಏನಂತ ಹೇಳಿದರೆ ಕಾಲಭೈರವನ ಫೋಟೋ, ಶನಿಯ ಫೋಟೋ ಮತ್ತು ಕಾಳಿಯ ಫೋಟೋ ಕೂಡ ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕಾಲಭೈರವ ಅವರ ಮನೆ ದೇವರಾಗಿರ್ತಾರೆ. ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಆ ಥರ ಮನೆ ದೇವರಾಗಿದ್ದರೆ ನಿಮಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ನಿಮ್ಮ ಮನೆ ದೇವರಲ್ಲದೆ ಅಂದರೆ ಬೇರೆ ಆಗಿದ್ರೆ ಉಂಟಲ್ಲ, ಅಂದರೆ ನೀವು ಆ ಕ್ಷೇತ್ರಕ್ಕೆ ಹೋಗಿರ್ತೀರ ಅಥವಾ ಆ ದೇವಸ್ಥಾನಕ್ಕೆ ಹೋಗಿರ್ತೀರ, ಅಲ್ಲಿಂದ ನೀವು ಫೋಟೋ ತಗೊಬಂದಿರ್ತೀರ, ನಿಮ್ಮ ಮನೆ ದೇವರಲ್ಲ, ಅವರು ಕುಲದೇವರಲ್ಲ, ಏನೂ ಅಲ್ಲ, ನಿಮಗೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆ ಥರ ಇದ್ದರೆ ಉಂಟಲ್ಲ ದಯವಿಟ್ಟು ಅಂತಹ ಫೋಟೋವನ್ನು ಇಡಲಿಕ್ಕೆ ಹೋಗಬೇಡಿ. ನೀವು ನಿಮಗೆ ದೇವರ ಮೇಲೆ ಆರಾಧನೆ ಭಕ್ತಿ ಇದ್ದರೆ ಏನು ಮಾಡಿ ಅಂತ ಹೇಳಿದರೆ ಆ ಕ್ಷೇತ್ರಕ್ಕೆ ನೀವು ಬೇಕಾದರೆ ತಿಂಗಳಿಗೆ ಒಮ್ಮೆ ಬೇಕಾದರೆ ಹೋಗಿ, ವಾರಕ್ಕೆ ಒಮ್ಮೆ ಬೇಕಾದರೆ ಹೋಗಿ, ಅಥವಾ ವರ್ಷಕ್ಕೆ ಒಮ್ಮೆ ಬೇಕಾದರೂ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬನ್ನಿ. ಬಿಟ್ಟರೆ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕಾಲಭೈರವೇಶ್ವರ, ಶನಿ ಮತ್ತು ಕಾಳಿದು ಮನೆಯಲ್ಲಿ ಯಾವತ್ತೂ ಕೂಡ ರುದ್ರ ತಾಂಡವ ಆಯಿತಾ, ತಾಂಡವ ನಡೀತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಇದ್ದರೆ ಇವಾಗ 6ನೇದು ಏನಂತ ಹೇಳಿದರೆ ನಿಂತಿರುವ ಲಕ್ಷ್ಮಿಯ ಫೋಟೋವನ್ನು ಕೂಡ ಇಡಬಾರ್ದು. ನಿಂತಿರುವ ಲಕ್ಷ್ಮಿಯ ವಿಗ್ರಹ ಮತ್ತು ಫೋಟೋವನ್ನು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಲಕ್ಷ್ಮಿ ಚಂಚಲ, ಯಾವಾಗ ಬೇಕಾದರೂ ನಿಮ್ಮ ಮೇಲೆ ಬೇಜಾರು ಮಾಡಿ ಇಷ್ಟು ಸಿಕ್ಕಿದರೆ ಸಾಕಾಗುತ್ತಂತೆ ಲಕ್ಷ್ಮಿಗೆ ಮನೆ ಬಿಟ್ಟು ಹೋಗಲಿಕ್ಕೆ. ಕೋಪ ಜಾಸ್ತಿ, ಈ ಜಾಗದಲ್ಲೇ ಕೋಪ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟು ಕಾರಣ ಸಿಕ್ಕಿದ್ರು ಕೂಡ ನಿಮ್ಮನ್ನು ಬಿಟ್ಟು ನಿಮ್ಮ ಮನೆಯನ್ನು ತೊರೆದು ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ನಾವು ಅಷ್ಟು ಕಷ್ಟಪಟ್ಟು ಲಕ್ಷ್ಮಿಯನ್ನು ಒಲಿಸಿಕೊಂಡು ನಮ್ಮ ಮನೆಯಲ್ಲಿ ಇರುವ ಹಾಗೆ ಮಾಡುವಾಗ ನಾವು ಇಂತಹ ನಿಂತಿರುವ ಫೋಟೋ ಆಗಲಿ ವಿಗ್ರಹವನ್ನಾಗಲಿ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಯಾವಾಗ ಬೇಕಾದರೂ ನಿಂತ್ಕೊಂಡು ಅಂದರೆ ಮಹಾಲಕ್ಷ್ಮಿ ಹೊರಗಡೆ ಹೋಗ್ಬೋದು. ಆದ್ದರಿಂದ ಆದಷ್ಟು ಉಂಟಲ್ಲ ನೀವು ಕೂತಿರುವ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನೇ ಪೂಜೆ ಮಾಡಿ. ನೀವು ವಿಗ್ರಹ ಪೂಜೆ ಮಾಡೋದಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮುಷ್ಟಿ ಒಳಗಡೆ ಇರುವಷ್ಟು ಮಾತ್ರ ವಿಗ್ರಹವನ್ನು ತಗೊಂಡು ಬನ್ನಿ. ಅದನ್ನು ಬಿಟ್ಟು ನೀವು ದೊಡ್ಡ ವಿಗ್ರಹವನ್ನು ಪೂಜೆ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ 3 ಹೊತ್ತು ಕೂಡ ನೈವೇದ್ಯ ಮಾಡಲೇಬೇಕು, 3 ಹೊತ್ತು ಕೂಡ ಪೂಜೆ ಮಾಡಲೇಬೇಕು. ಪ್ರತಿ ಶುಕ್ರವಾರಕ್ಕೆ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಅದು ಕೂಡ ನಿಮಗೆ ತೊಂದರೆ ತಂದು ಕೊಡುತ್ತೆ. ಯಾವುದೇ ದೇವರ ವಿಗ್ರಹ ಆದರೂ ಕೂಡ ಅಷ್ಟೇ ಆಯಿತಾ. ನೀವು ತರುವಾಗ ಉಂಟಲ್ಲ ಮುಷ್ಟಿಯ ಒಳಗಡೆ ಇದ್ದ ವಿಗ್ರಹ ತಂದರೆ ಉಂಟಲ್ಲ ಅದಕ್ಕೆ ನೀವು ಮಾಮೂಲಿ ಪೂಜೆ ಮಾಡ್ತೀರಿ ನೋಡಿ, ಅಷ್ಟು ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ಮುಷ್ಟಿಗಿಂತ ದೊಡ್ಡದು ವಿಗ್ರಹ ಉಂಟು ನಿಮ್ಮ ಮನೆಯಲ್ಲಿ ಆದ್ರೆ ಉಂಟಲ್ಲ ಅದಕ್ಕೆ 3 ಹೊತ್ತು ನೈವೇದ್ಯ ಮಾಡಲೇಬೇಕು. ದೇವಸ್ಥಾನದಲ್ಲಿ ಮಾಡ್ತಾರೆ ನೋಡಿ, ಅದೇ ರೀತಿ ನೀವು ಕ್ರಮಬದ್ಧವಾಗಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಏಳಿಗೆನೇ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 7ನೇದು ಏನಂತ ಹೇಳಿದ್ರೆ ಒಂದೇ ದೇವರ ಫೋಟೋವನ್ನು 3 ಅಥವಾ 4 ಒಂದಕ್ಕಿಂತ ಜಾಸ್ತಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರು ಕೂಡ ಮನೆಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಎಲ್ಲ ದೇವರ ಫೋಟೋ ಒಂದೊಂದೇ ಇರುವ ಹಾಗೆ ನೋಡ್ಕೊಳ್ಳಿ. ಒಂದೇ ದೇವರ ಅವತಾರ 2 ಫೋಟೋ ಹಾಗೆಲ್ಲ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. 8ನೇದು ಏನಂತ ಹೇಳಿದ್ರೆ ದೇವರ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಮುರಿದು ಹೋದ ಅಥವಾ ಒಡೆದು ಹೋದ ದೇವರ ಫೋಟೋ ಆಗಲಿ ಮೂರ್ತಿಗಳು ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ನಮಗೆ ಗ್ರಹಚಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಇಂತಹ ಫೋಟೋಗಳನ್ನಾಗಲಿ ಅಥವಾ ವಿಗ್ರಹಗಳನ್ನಾಗಲಿ ನಾವು ಪೂಜೆ ಮಾಡಿದರೆ ನಮಗೆ ಕಷ್ಟ ಜಾಸ್ತಿ ಆಗುತ್ತೆ, ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಅನಾರೋಗ್ಯ ಬರುತ್ತೆ, ಇಲ್ಲಿ ನಕಾರಾತ್ಮಕತೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ ಕೆಲಸಕ್ಕೂ ಕೈ ಹಾಕಿದ್ರು ಕೂಡ ಅದರಲ್ಲಿ ಒಳ್ಳೆಯದಾಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ದಯವಿಟ್ಟು ಇಂತಹ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ ಅದರ ಬದಲಿಗೆ ನೀವು ಹೊಸ ಫೋಟೋ ಅಥವಾ ವಿಗ್ರಹವನ್ನು ತಂದು ಪೂಜೆ ಮಾಡ್ಬೋದು. ಆದರೆ ಇದು ಒಡೆದು ಹೋದ ಮುರಿದು ಹೋದ ವಿಗ್ರಹ ಪೂಜೆ ಮಾಡಲಿಕ್ಕೆ ಹೋಗಲೇಬೇಡಿ. ಇವಾಗ ದೇವರಿಗಂತಲೇ ಕೆಲವೊಂದು ನಿಯಮ ಉಂಟು, ಅದನ್ನು ಕೂಡ ನಾನು ಹೇಳ್ತೇನೆ. ಏನಂತ ಹೇಳಿದರೆ ನೀವು ದೇವರ ಪೂಜೆ ಮಾಡುವಾಗ ಆದಷ್ಟು ಪೂರ್ವದ ದಿಕ್ಕು, ನಿಮ್ಮ ಮುಖದ ಪೂರ್ವದ ದಿಕ್ಕು ನೋಡುವ ಹಾಗೆ ಪೂಜೆ ಮಾಡಿದ್ರೆ ಒಳ್ಳೆದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮಗೆ ಆ ಥರ ಆಗುದಿಲ್ಲ ಅಂತ ಹೇಳಿದ್ರೆ ಪಶ್ಚಿಮದ ದಿಕ್ಕು ಕೂಡ ನೋಡಿಕೊಂಡು ಪೂಜೆ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮುಖ ಆಯ್ತಾ ಪೂರ್ವದ ದಿಕ್ಕು ನೋಡಿದ್ರೆ ತುಂಬಾ ಉತ್ತಮ, ಆಗಲಿಲ್ಲ ಅಂತ ಹೇಳಿದ್ರೆ ಪಶ್ಚಿಮದ ದಿಕ್ಕು ನೋಡಿಕೊಂಡು ಕೂಡ ಪೂಜೆ ಮಾಡ್ಬೋದು. ಆದರೆ ಯಾವ ಕಾರಣ ಕೂಡ ಉತ್ತರ ದಿಕ್ಕು ಅಥವಾ ದಕ್ಷಿಣದ ದಿಕ್ಕು ನೋಡಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. 2ನೇದು ಏನಂತ ಹೇಳಿದರೆ ಮೆಟ್ಟಿಲುಗಳಿದ್ದರೆ ಮೆಟ್ಟಿಲ ಕೆಳಗಡೆ ದೇವರದ್ದು ಫೋಟೋ ಆಗಲಿ ವಿಗ್ರಹಗಳಾಗಲಿ ಅಥವಾ ದೇವರ ಮನೆಯನ್ನು ಯಾವ ಕಾರಣಕ್ಕೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಗೆ ಕೆಟ್ಟದ್ದು ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಮೇಲೆ ನೀವು ನಡ್ಕೊಂಡು ಹೋಗ್ತೀರಲ್ವಾ, ಆವಾಗ ಅದ್ರ ಕೆಳಗಡೆ ದೇವರದ್ದು ಫೋಟೋ ಇಟ್ಟು ನಿಮಗೆ ಆಗಿದ್ದು ಕೆಟ್ಟದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಷ್ಟೇ ಹಣ ಇರಲಿ, ಎಷ್ಟೇ ಕೋಟಿಗಟ್ಟಲೆ ದುಡ್ಡಿರಲಿ, ದೇವರೇ, ಮನುಷ್ಯರೇ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.